ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು KM ವೀರೇಶ್ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ದಿವಸ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂಥ KV ಚಂದ್ರಶೇಖರ್ ಅವರಿದ್ದಾರೆ ಮತ್ತು ವೀರೇಶ ಚಿತ್ರಮಂದಿರದ ಮಾಲೀಕರು ಅವರು. ಇವ್ರ ಹತ್ರ ಒಂದು 2 ನಿಮಿಷ ಮಾತಾಡೋಣ ಅಂತ ನಾನು ಬಂದಿದ್ದೀನಿ. ಸರ್ ನಮಸ್ಕಾರ, ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸರ್, ಇವಾಗ ಸರ್ಕಾರ 200 ರೂಪಾಯಿ ಆದೇಶ ಮಾಡಿದ್ದೆ, ಮತ್ತೆ ಇದು ಹಿಂದೆ ಒಂದು 10-12 ವರ್ಷದ ಹಿಂದೆನೂ ಇದ್ರದ್ದು ಬಗ್ಗೆ ಆದೇಶ ಇತ್ತು. ಸರ್, ಇದು ಪರಿಪೂರ್ಣವಾಗಿ ಆದೇಶ ಆಗಬೇಕು ಅಂದ್ರೆ ಏನಾಗಬೇಕು ಮತ್ತೆ ಇದರಿಂದ ಏನು ಎಫೆಕ್ಟ್ ಆಗ್ತದೆ ಸರ್? ನಮಸ್ಕಾರ ಎಲ್ಲರಿಗೂ. 200 ರೂಪಾಯಿ ರೇಟ್ ಆಫ್ ಪರ್ಮಿಷನ್ ಏನಿವತ್ತು ಸರ್ಕಾರ ಮಾಡಿದೆ, ಇವತ್ತಿನ್ನೂ ಇಲಾಖೆಯಿಂದ ಅದು ಹೊರ ಬಂದಿದೆ. ಇಲಾಖೆಯಿಂದ ಹೊರ ಬಂದ ಮೇಲೆ ಇದು ಅಫಿಷಿಯಲ್ ಗೆಜೆಟ್ ಅಂತ ಆಗಬೇಕು, ರಾಜ್ಯಪತ್ರದಲ್ಲಿ ಬರಬೇಕು. ರಾಜ್ಯಪತ್ರದಲ್ಲಿ ಬಂದ ಮೇಲೆ ಏನಾಗುತ್ತೆ, ಅದು ಅಧಿಕೃತವಾಗಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಸಹ ಅನ್ವಯ ಆಗುತ್ತದೆ. ನಾವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮತ್ತು ಏನು ನಮ್ಮ ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಸರ್ ಅವರಿಗೆಲ್ಲ ನಾವು ಸಿಂಗಲ್ ಥಿಯೇಟ್ರ್ ಅಂದರೆ ಏನು ಏಕಪರದೆ ಚಿತ್ರಮಂದಿರಗಳ ಎಲ್ಲ ಮಾಲೀಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದು ನಮ್ಮ ಚಿತ್ರರಂಗದ ಒತ್ತಡ ಸಹ ಇತ್ತು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋದು ಕಮ್ಮಿ ಆದಾಗ ಎಲ್ಲೋ ಒಂದು ಕಡೆ ನಮ್ಮ ಅಧಿಕ ರೇಟ್ ಆಫ್ ಅಡ್ಮಿಷನಿಂದಲೇ ನಾವು ತೊಂದರೆಯಲ್ಲಿ ಗೀಡಾಗ್ತಾ ಇದ್ದೀವಿ, ಚಿತ್ರರಂಗ ನಶಿಸ್ತಾ ಇದೆ ಅನ್ನೋ ಒಂದು ಭಾವನೆ ಬಂದಾದ್ಮೇಲೆ ಕೆಲವರು ತಜ್ಞರ ಅಭಿಪ್ರಾಯವೂ ಅದೇ ಆದ್ದರಿಂದ ನಾವೆಲ್ಲ ಮನವಿ ಮಾಡಿದ್ದು, ಪರ್ಟಿಕ್ಯುಲರ್ ವಾಣಿಜ್ಯ ಮಂಡಳಿ, ಪ್ರದರ್ಶಕ ಸಂಘ ಮತ್ತು ಕೆಲವು ಏನು ಚಿಂತಕರು ಏನಿದ್ದಾರೆ, ನಮ್ಮ ಚಿತ್ರರಂಗದ ಚಿಂತಕರು, ಅವರೆಲ್ಲ ಸೇರಿ ಮನವಿ ಮಾಡಿದ್ದು. ಸರ್ಕಾರ ಬಜೆಟ್ನಲ್ಲೇ ಘೋಷಣೆ ಮಾಡಿತ್ತು. ಬಜೆಟ್ನಲ್ಲಿ ಘೋಷಣೆ ಮಾಡಿದ ಮೇಲೆ ಏನಾಗುತ್ತೆ, ಅದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಒಂದು ಕಾನೂನು ರೂಪದಲ್ಲಿ ಬರಬೇಕಾಗತ್ತೆ. ಕಾನೂನು ರೂಪದಲ್ಲಿ ಬರಬೇಕು ಅಂತಲೇ ಇದು ಸಂಬಂಧಪಟ್ಟಂಥ ಒಡಳಿತ ಇಲಾಖೆ ಏನು ಹೋಮ್ ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟಲ್ಲಿ ಬರಬೇಕು. ಯಾಕೆಂದರೆ ಹೋಮ್ ಡಿಪಾರ್ಟ್ಮೆಂಟ್ ಕೆಳಗಡೆ ಸಿನಿಮಾ ರೂಲ್ಸ್ ರೆಗ್ಯುಲೇಷನ್ಸ್ ಬರೋದ್ರಿಂದ ಸಿನಿಮಾ ಸಂಬಂಧಪಟ್ಟಿದ್ದ ಎಲ್ಲ ಚಟುವಟಿಕೆಗಳು ಹೋಮ್ ಡಿಪಾರ್ಟ್ಮೆಂಟಲ್ಲೇ ಆಗಬೇಕಾದ್ರಿಂದ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಬರಬೇಕಾಗಿತ್ತು. ಅವರೇನು ಮಾಡಿದ್ರು, ಕಳೆದ 15 ದಿನಗಳ ಗಡುವನ್ನು ನೀಡಿ ಸಾರ್ವಜನಿಕರು ಯಾರು ಬೇಕಾದರೂ ಅಬ್ಜೆಕ್ಷನ್ ಹಾಕ್ಬೋದು ಅಂತ ಹೇಳಿ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿದ್ರು. ಈಗ ಅದು ಆಗಿದೆ, ಹಾಗೆ ಭಾಳ ದಿನ ಆಯಿತು. ಆದರೆ ಸೆಷನ್ ನಡೀತಾ ಇತ್ತು. ಈ ಸಮಯದಲ್ಲಿ ಹೆಚ್ಚು ಅದನ್ನು ಗಮನ ಕೊಡೋಕ್ಕಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಈಗ ಸೆಷನಲ್ಲಿ ಆದಮೇಲೆ ಕ್ಯಾಬಿನೆಟ್ಗೆ ಹೋಗಿತ್ತು. ಕ್ಯಾಬಿನೆಟಿಂದ ಎಲ್ಲ ಬಂದಿದೆ. ಈಗ ಏನಾಗಿದೆ, ಮೊದಲು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ತೆರಿಗೆ ಸೇರಿ 200 ರೂಪಾಯಿ ಅಂತಿತ್ತು. ಈಗ ಏನು ಮಾಡಿದ್ದಾರೆ, ತೆರಿಗೆ ಹೊರತುಪಡಿಸಿ 200 ರೂಪಾಯಿ ಅಂತ ಮಾಡಿದ್ದಾರೆ. ಬಹುಶಃ 200 ರೂಪಾಯಿ ರೇಟ್ ಇಡಬೇಕು ಅಂತೇಳಿ ಯಾರು ಚಿತ್ರಮಂದಿರ ಅಥವಾ ಮಲ್ಟಿಪ್ಲೆಕ್ಸ್ನವ್ರು ಬಯಸಿದ್ದಾದರೆ ಅದು ಪಬ್ಲಿಕ್ 236 ರೂಪಾಯಿ ಕೊಡಬೇಕಾಗಿ ಬರುತ್ತೆ. ಇದು ಒಂದು. ಮತ್ತೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಿಂದೆ 2016-17ರಲ್ಲಿ ಇದೇ ರೀತಿ ಚಾಲನೆ ಹೊಂದಿದ್ದು ಒಡಳಿತ ಇಲಾಖೆಯಿಂದಲ್ಲ, ಹೋಮ್ ಡಿಪಾರ್ಟ್ಮೆಂಟಿಂದಲ್ಲ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಯಾವುದೇ ಥರವಾದ ಸಿನಿಮಾ ನಿಯಂತ್ರಣ ಮಾಡೋದಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ. ಇದನ್ನು ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ಅದು ತಪ್ಪು ಅಂತೇಳಿ ಗೊತ್ತಾದ ತಕ್ಷಣ ಸರ್ಕಾರನೇ ನ್ಯಾಯಾಲಯದಲ್ಲಿ ಒಂದು ಅಫಿಡವಿಟ್ ಸಲ್ಲಿಸಿ ನಾವು ವಾಪಸ್ ತೊಗೊಳ್ತೀವಿ ಅಂತೇಳಿ ವಾಪಸ್ ತಗೊಂಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ವಾಪಸ್ ತಗೊಂಡು ಮತ್ತು ಮರು ಆದೇಶ ಬರೋದಕ್ಕೆ ತಡ ಆಗಿದೆ. ಈಗ ಬಂದಿದೆ. ಸೊ ಈ ಬಂದಿರೋದ್ರಿಂದ ಇದು ಅಫಿಷಿಯಲ್ ಗೆಜೆಟ್ ಆಗಬೇಕಾಗತ್ತೆ. ಗೆಜೆಟ್ ಆದರೆ ತಕ್ಷಣ ಆಗುತ್ತೆ. ಇಲ್ಲಿ ಒಂದು ರಿಲ್ಯಾಕ್ಸೇಷನ್ ಏನಂದರೆ 75 ಸೀಟು, ಅಂದರೆ 75 ಸೀಟು ಒಂದು ಆಡಿಟೋರಿಯಂ ಅಂತ ಕರಿಬೇಕು. ಅದರೊಳಗೆ 50 ಇರ್ಬೋದು, 40 ಇರ್ಬೋದು, 20 ಇರ್ಬೋದು. ಅದು ಒಂದು ಆಡಿಟೋರಿಯಂ ಆಗಿ, ಅಂದರೆ ಅಧಿಕೃತ ಆಡಿಟೋರಿಯಂ, ಸುಮ್ಮನೆ ಒಂದು ಹಾಲ್ ಥರ ಅಲ್ಲ, ಅಧಿಕೃತವಾಗಿ ಲೈಸೆನ್ಸ್ ಇರೋ ಆಡಿಟೋರಿಯಮ್ಮು 75 ಸೀಟ್ ಒಳಗೆ ಇದ್ದರೆ, ಆಡಿಟೋರಿಯಮಲ್ಲಿ ಬರೀ 75 ಸೀಟ್ ಮೇಲೆ ಇರಬಾರ್ದು, 75 ಸೀಟ್ ಒಳಗಿದ್ದರೆ ಅಂಥವಕ್ಕೆ 200 ರೂಪಾಯಿ ರೇಟ್ ಗ್ಯಾಪ್ ಬರೋದಿಲ್ಲ. ಅದು ಗೋಲ್ಡ್ ಕ್ಲಾಸ್ ಅಂತಲ್ಲ, ಯಾವುದೇ ಕ್ಲಾಸ್ ಆಗಿರಲಿ. ಅಥವಾ ಅವಾಗೇನಾಗ್ತಾ ಇತ್ತು ಅಂದರೆ ಗೋಲ್ಡ್ ಕ್ಲಾಸ್ಗೆ ಅಂತ ಬಿಟ್ಟಿದ್ರು, ಐಮ್ಯಾಕ್ಸ್ ಥಿಯೇಟ್ರಿಗೆ ಅಂತ ಬಿಟ್ಟಿದ್ರು, 3D ಥಿಯೇಟ್ರಿಗೆ ಅಂತ ಬಿಟ್ಟಿದ್ರು. ಇವಾಗ ಯಾವುದೂ ಇಲ್ಲ. ಈಗ ಐಮ್ಯಾಕ್ಸು, 3D, ಗೋಲ್ಡ್ ಕ್ಲಾಸ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಈಗಿರೋದು ರಾಜ್ಯದಲ್ಲಿ ಐದರ್ ಮಲ್ಟಿಪ್ಲೆಕ್ಸ್ ಆಗಲಿ ಅಥವಾ ಸಿಂಗಲ್ ಥಿಯೇಟ್ರ್ ಆಗಲಿ, ಎಲ್ಲೇ ಆದರೂ ಸಹ 200 ರೂಪಾಯಿ ಮೇಲೆ ರೇಟ್ ಇರಬಾರ್ದು. ಒಂದು 75 ಸೀಟ್ ಒಳಗಿದ್ದರೆ ಮಾತ್ರ ಅವ್ರ ರೇಟ್ 200 ರೂಪಾಯಿ ಇಡಬೇಕು ಅಂತ ಕಂಡೀಷನ್ಸ್ ಇಲ್ಲ. ಅದು ತಕ್ಕಂತೆ ಅವ್ರು ಇಡೋದಕ್ಕೆ ಅವ್ರಿಗೆ ಬಿಟ್ಟಿದ್ದಾರೆ. ಸೊ GST ಮಾತ್ರ 18% ಬರುತ್ತೆ. ಇಷ್ಟ ಆಗಿದೆ. ಸೊ ಕಳೆದ ಸಾರಿ ತಪ್ಪಾಗಿದ್ದನ್ನು ಸರಿಪಡಿಸ್ಕೊಂಡು ಹೊಸ್ದಾಗಿ ಬಂದಿದೆ. ಒಳ್ಳೇದಿದ್ದು ಬಂದಿರೋದು.
ಇದನ್ನೆಲ್ಲರೂ ಸ್ವಾಗತ ಮಾಡಬೇಕು. ಇಲ್ಲಿ ನಾವು ನಿರ್ಮಾಣಕ್ಕೆ ತೊಡಗಿಸ್ಕೊಳ್ತಾ ಇದ್ದೀವಿ, ನಿರ್ಮಾಣದಲ್ಲಿ ಹೆಚ್ಚು ಹಣ ತೊಡಗಿಸ್ಕೊಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ಹಣ ತೆರಿಗೆ ಪ್ರವೇಶ ದರ ಜಾಸ್ತಿ ಮಾಡಬೇಕು ಅನ್ನೋ ಭಾವನೆ ಕೆಲವರಲ್ಲಿದೆ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಯಾಕೆಂದ್ರೆ ಅವರು ನಿರ್ಮಾಣಕ್ಕೆ ಮಾಡಿರೋ ವೆಚ್ಚ ವಾಪಸ್ ಬರೋ ದೃಷ್ಟಿಯಿಂದ ಅವ್ರು ಮಾತು ಹೇಳ್ತಾ ಇದ್ದಾರೆ. ಆದರೆ ನಾವು ಪ್ರೇಕ್ಷಕರನ್ನು ಉಳಿಸ್ಕೊಬೇಕಾದ ದೃಷ್ಟಿಯಿಂದ ಕಡಿಮೆ ರೇಟ್ ಇರೋದು ಒಳ್ಳೆಯದು. ಎಲ್ಲರ ಸಹಕಾರ ಸಿಗುತ್ತೆ ಅನ್ನೋ ಭಾವನೆ ಇದೆ. ಈ ಒಂದು ಚಟುವಟಿಕೆಗೆ ಏನಿದು ಪ್ರವೇಶ ದರ ನಿಗದಿ ಮಾಡಲೇಬೇಕು ಅನ್ನೋ ಒಂದು ಚಟುವಟಿಕೆಗೆ ವಾಣಿಜ್ಯ ಮಂಡಳಿ, ಪ್ರದರ್ಶಕ ಸಂಘ, ಎಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದ್ರು ಸಹ ಇದು ಮುಂಚೂಣಿಯಾಗಿ ನಿಂತ್ಕೊಂಡು ಅದು ಆಗೋದಕ್ಕೆ ಬೇಕಾದಂಥ ಆ ಒಂದು ಕಡತಗಳ ಒಂದು ಏನೋ ಒಂದು ಮೂಮೆಂಟ್ಸ್ ಏನಿದೆ, ಆ ಮೂಮೆಂಟ್ಸ್ಗೆಲ್ಲನೂ ಸಹ ನಾನು ಸಾರಾ ಗೋವಿಂದ್ ಅವರು ನನ್ನ ಈ ಸಂದರ್ಭದಲ್ಲಿ ಶ್ಲಾಘಿಸ್ಕೊಳ್ತಾ ಇದ್ದೀನಿ. ಅವರಿಗೆ ನಾನು ಈ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರು ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಈ ನಿಯಂತ್ರಣದಿಂದನಾದರೂ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಏಳಿಗೆ ಜಾಸ್ತಿ ಆಗಿ ಈಗ ಮುಚ್ಚೋಗ್ತಾ ಇರುವಂಥ ಚಿತ್ರಮಂದಿರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಅಭಿಲಾಷೆ, ಆಶಯ ಇದ್ದೇ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡಬೇಕಾಗತ್ತೆ. ಮಗದೊಮ್ಮೆ ಎಲ್ಲ ಸರ್ಕಾರಕ್ಕೆ ಚಿತ್ರೋದ್ಯಮದ ಪರವಾಗಿ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ 200 ರೂಪಾಯಿ ಟಿಕೆಟನ್ನು ಇವತ್ತಿಗೇನು ಸರ್ಕಾರ ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಏನೇನು ಉಪಯೋಗಗಳಾಗುತ್ತೆ, ಅದು ಯಾವ ರೀತಿ ಆಗಬೇಕು ಅನ್ನೋದನ್ನು ಕರೆಕ್ಟಾಗಿ ವಿವರಣೆ ಕೊಟ್ಟಿದ್ದಾರೆ. ಇನ್ನೊಂದು ಸಂತೋಷಕರವಾದ ವಿಚಾರ ಏನಂದರೆ, ಕನ್ನಡ ಚಿತ್ರರಂಗಕ್ಕೆ ಇದೇ ಕನ್ನಡ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಮೆರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ. ಮತ್ತು ಬಿ ಸರೋಜದ ದೇವಿ ಮೇಡಮ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ. ಎಲ್ಲರ ಪರವಾಗಿ ನಮ್ಮ ಚಿತ್ರರಂಗದಿಂದ ನಾವು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಕರೇ, ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.